47ನೆಯ ಹುಟ್ಟುಹಬ್ಬ ಸಂಭ್ರಮದಿಂದ ನಿನ್ನೆ ನಡೆದಿದೆ. ಅದರ ಮರುದಿನ ಅವರು ಕಲಾಕ್ಷೇತ್ರಕ್ಕೆ ಪ್ರವೇಶ ಮಾಡಿ 25 ವರ್ಷಗಳು ಆಗಿರುವುದರ ನೆನಪಿಗಾಗಿ ನಿಮ್ಮ ಒಂದು ವಿಶೇಷ ಅಂತಂದರೆ 25 ವರ್ಷ ಪೂರೈಸಿದ ಮೊದಲನೇ ಕಾರ್ಯಕ್ರಮ ಶ್ರೀರಂಗಪಟ್ಟಣದಲ್ಲಿ ಆಗ್ತಾಯಿದೆ. ಅದಕ್ಕೆ ದರ್ಶನ್ ಅವರು ಬಂದಿದ್ದಾರೆ ಅಂತಕ್ಕಂತಹದ್ದು. ಕಲಾಕ್ಷೇತ್ರಕ್ಕೆ ಕರ್ನಾಟಕದ ಕಲಾವಿದರ ಕೊಡುಗೆ ಅಪಾರವಾದಂತಹದ್ದು. ಇಲ್ಲಿ ಹಿಂದೆ ಆಗಿ ಹೋದಂತಹ ರಾಜ್ಕುಮಾರ್ ಅವರು ಇರ್ಬೋದು, ಅಂಬರೀಷ್ ಅವರು ಇರ್ಬೋದು, ವಿಷ್ಣುವರ್ಧನ್ ಅವರು ಇರ್ಬೋದು, ಅವರೆಲ್ಲ ಮನೆ ಮಾತಾಗಿದ್ದಂಥವರು. ಈ ದಿನಮಾನದಲ್ಲಿ ಜನರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿರುವಂತಹ ಮೇರು ಕಲಾವಿದರಲ್ಲಿ ದರ್ಶನ್ ಅವರು ಕೂಡ ಒಬ್ಬರಾಗಿದ್ದಾರೆ ಅಂತಕ್ಕಂಥದ್ದು ಕನ್ನಡಿಗರಿಗೆಲ್ಲ ಹೆಮ್ಮೆ ತರುವಂತಹ ಸಂಗತಿ. ನಮಗೆ ಸಂತೋಷ ಅಂದರೆ ಅವರು ಮೈಸೂರಿನಲ್ಲೇ ಹುಟ್ಟು ಬೆಳೆದದ್ದು ಅಂತೇಳಿ. ಅವರ ಕಾರ್ಯಕ್ರಮ ಇವತ್ತಿಲ್ಲಿ ನಡೀತಾ ಇದೆ. ಅವರು ಹೀಗೆ ಇಲ್ಲೆಲ್ಲ ಇಲ್ಲಿ ಸಭಾಂಗಣದಲ್ಲಿ ಅನೇಕ ಗಣ್ಯ ಮಹನೀಯರು, ಕಲಾವಿದರು, ಸಂಸದರು ಎಲ್ಲರೂ ಕೂಡ ಆಗಮಿಸಿರೋದು ಸಂತೋಷದ ಸಂಗತಿ. ದರ್ಶನ್ ಅವರು ಕಲೆಯ ಅಭಿನಯದಿಂದ ಜನರ ಮನಸ್ಸನ್ನು ಸೂರೆಗೊಂಡಿರ್ತಕ್ಕಂತಹವರು, ಅವರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿರ್ತಕ್ಕಂಥವರು. ಅವರು ಹೀಗೆ ಕಲಾಕ್ಷೇತ್ರದಲ್ಲಿ ರಜತ ಮಹೋತ್ಸವವನ್ನು ಆಚರಿಸಿದ ಹಾಗೆ ಸುವರ್ಣ ಮಹೋತ್ಸವವನ್ನು ಆಚರಿಸಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಜನರ ಮೇಲೆ ಅಂತಹ ಒಂದು ವಿಶೇಷವಾದ ಪ್ರಭಾವದಿಂದ ಅವರಲ್ಲಿ ಇನ್ನೂ ಕಲಾಪ್ರೇಮ ಬೆಳೆದು, ಕಲಾವಿದರ ಬಗ್ಗೆ ಅಭಿಮಾನ ಬೆಳೆದು, ಕಲಾವಿದರನ್ನು ಪ್ರೋತ್ಸಾಹಿಸುವಂತಹ ಮನೋಭಾವ ಬೆಳೀಲಿ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ, ಭಗವಂತನ ಕೃಪೆ ಅವರಿಗೆ ಸದಾಕಾಲ ಇರಲಿ ಅಂತ ಹಾರೈಸಿ 2 ಮಾತು ವಿರಾಮ ಕೊಡ್ತೇನೆ.